ನಮಸ್ಕಾರಪ್ಪ ಎಲ್ಲರಿಗೂ ಹೆಂಗಿದ್ರಿ ಎಲ್ಲರೂ ಏನು ಮ್ಯಾಚ್ ರೀ ಅವನು ಫುಲ್ ಚೊಕ್ಕ ಮ್ಯಾಚ್ ಆಯ್ತು ನೋಡ್ರಿಪ್ಪ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮಸ್ತ್ ಗೆದ್ದಿವಿ ನೋಡ್ರಿಪ್ಪ ಏನು ಹೊಡೆದ್ರಿ ಅಪ್ಪ ಹೇಳಕ್ ಆಗೋದು ನೋಡ್ರಿಪ್ಪ ಹೆಂಗಿದ್ರು ನಾವು ಟಾಸ್ ಸೋತ್ವಿ ಸೋತ ಬ್ಯಾಟಿಂಗ್ ಬಂತು ನಮ್ಗೆ ನಡೀತಿತ್ತು ಹೆಂಗಿದ್ರು ಮನ್ CSK ಜೊತೆ ಹೆಂಗಿದ್ರು ನಾವು ಒಣ್ಣೆಗೆ ಬ್ಯಾಟಿಂಗ್ ಮಾಡಿ ಗೆದ್ದೇವೆ ಅಂತ ಹೇಳಿ ಗೊತ್ತಿತ್ತು ಹೆಂಗಿದ್ರು ಹೊಡೆತೀವಿ ಅಂತೇಳಿ ಫಿಕ್ಸ್ ಆಗಿತ್ತು ನಮ್ಮ ಹುಡುಗರಿಗೆ ಅದಕ್ಕೆ ಏನು ಮಾಡಿದ್ರು ಬಡ ಬಡ ಬ್ಯಾಟಿಂಗರ ಬರಲಿ ಬೌಲಿಂಗರ ಬರಲಿ ಅಂತೇಳಿ ಬ್ಯಾಟಿಂಗ್ ತಗೊಂಡೆ ಬಂದ್ರೆ ನೋಡ್ರಿಪ್ಪ ಒಣ್ಣೆಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅಣ್ಣ ಬಂದ. ಅವ ಕಳೆದ ಮ್ಯಾಚಿಂದ ಆಡಿದ್ದಿಲ್ರಿಪ್ಪ, ಕಳೆದ 3 ಮ್ಯಾಚ್ ಇದ್ದವಲ್ಲ ಏನು ಚೆನ್ನಾಗಿ ಆಡಿದ್ದಿಲ್ಲ. ಅದಕ್ಕೆ ಈ ಸಲ ಅವ್ನು ತೆಗಿಬೇಕಂತ ಮಾಡಿದ್ರೆ ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಒಂದು ಹೊಳ್ಳಿ ಇದು ಮಾಡಂಗೆ ಒಂದು ಮ್ಯಾಚ್ ಆಡ್ಬೇಕಂತ ಬಂದಿದ್ದ. ಮಸ್ತ್ ಆಡಿದಾರಿ ಮಾಡಿ ಹಂಗೆ ಹೊಡೆದ್ರೆ ಕೊಹ್ಲಿ ಮತ್ತು ನಮ್ಮ ಸಾಲ್ಟ್ ಅಣ್ಣ ಕೂಡ ಮಸ್ತ್ ಪಾರ್ಟ್ನರ್ಶಿಪ್ ಕಡೆ ಹಾಕಿದ ಗುಡ್ಡಾಗ ಏನಾತ ಹೆಚ್ಚಾಗಿ ಆತಿತ್ರಿ ಮ್ಯಾಚ್. ನಮ್ಮ ಸಾಲ್ಟ್ ಅಣ್ಣ 78 ಹೊಡ್ಯಾತಾನ್ರಿ. ಏನು ಹೊಡ್ಯಾತಾನಂದ್ರೆ ಅದು ಗೊತ್ತಾತಿಲ್ಲ, ನಮ್ಗೆ ಮಸ್ತ್ ಹೊಡ್ಯಾತಾನ. ಹಂಗೆ ಸಾಲ್ಟ್ ಅಣ್ಣ ಇವತ್ತು ಫುಲ್ ಫಾರ್ಮ್ದಾಗ ಬಂದ್ಬಿಟ್ಟಾನ. ಮುಂಬೈದವ್ರು ಬಂದಾರ ಅಂತೇಳಿ ಫುಲ್ ಫಾರ್ಮ್ದಾಗ ಬಂದ ಹೊಡೆದಿದ್ದ ಎಲ್ಲ ಮುಂಬೈ ಯಾರ್ಯಾರು ಬೌಲರ್ಸ್ ಅದಾರ ಎಲ್ಲರಿಗೂ ಹೊಡೆದಾನ ನೋಡ್ರಿಪ್ಪ. ನಮ್ಮ ಬುಮ್ರಾ ಸದಿಗೆ ಬಿಟ್ಟಿಲ್ಲ, ವರ್ಲ್ಡ್ ಬೆಸ್ಟ್ ಬೌಲರ್ ಅಂತೇಳಿ ಅನ್ಸ್ಕೊಂಡಿದ್ದು ಬುಮ್ರಾ ಸದಿಗೆ ಬಿಟ್ಟಿಲ್ಲ, ಹಂಗೂ ಹೊಡೆದಾನ್ರಿ. ಮಸ್ತ್ ಆಡಾತಿದ್ರಿ ಇವತ್ತು. RCB ದವ್ರು ಮಸ್ತ್ ಆಡಿದ್ರು. ಹಂಗೆ ನಮ್ಮ ಕೊಹ್ಲಿ ಅಣ್ಣನೂ ಆಡಿದ 50 ಹೊಡೆದ ಬಿಡ್ರಿ, 50 ಹೊಡೆದ ಅನ್ನಂಗಿಲ್ಲ. ಆದರೆ ಒಂದು ಸ್ವಲ್ಪ ಅಷ್ಟೇನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಆದರೂ ಅವರು ಮಸ್ತ್ ಆಡಿದ. ನಮ್ಮ ಕೊಹ್ಲಿ ಕಾಕನು ಗಿಚ್ ಆಡಿದ. ಹಂಗೆ ಅವ್ನು ನೆಕ್ಸ್ಟ್ ಯಾರು ಬಂದಂತ ಅಂದ್ರೆ ಗೊತ್ತಿರ್ಬೇಕಲ್ರಿ, CSK ಕಟ್ಟಾಗ ಆಡಿದ್ದಂತ ನಮ್ಮ ಟೀಮ್ ಡೇವಿಡ್ ಅಣ್ಣ ಬಂದ. ಬರೋದಿಗೆ ಅವನು ಹೊಡಿಬೇಕಂತ ಬಂದಿದ್ದ, ಅವನು ಹೊಡ್ಯಾಕತ್ತಿದ್ದ. ಆದ್ಮೇಲೆ ಮತ್ತು ಯಾರು ಬಂದರು, ನಮ್ಮ ಕೊಹ್ಲಿ ಅಣ್ಣ ವಿಕೆಟ್ ಆಗಿಂದ ಜಿತೇಶ್ ಶರ್ಮಾ ಬಂದಾರಿ. ಜಿತೇಶ್ ಶರ್ಮಾ ಬರೋತ್ತಿಗೆ ಅವ ಸ್ವಲ್ಪ ಆಡ್ದಂಗೆ ಮಾಡಿದ. 9 ಬಾಲಿಗೆ 10 ರನ್ ಹೊಡೆದ. ಅಂದಷ್ಟೇನು ಮಸ್ತ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಅವ್ನು ನೆಕ್ಸ್ಟ್ ಮತ್ತು ಏನು ಮಾಡ್ಬೇಕು, ಅವ್ನು ಆಡಲಿಲ್ಲ ಅಂತೇಳಿ ಹೋದ. ಅವ್ನು ನೆಕ್ಸ್ಟ್ ಸೆಪರ್ಡ್ ಬಂದ. ಸೆಪರ್ಡ್ ಆಡ್ಬೇಕಂದ್ರೆ ಬಾಲ ಇಲ್ಲ, ಒಂದು ಬಾಲ್ ಉಳಿದಿಲ್ಲ, ಭಾಳ ಬಾಲ ಉಳಿದಿದ್ದಿಲ್ಲ. ಅವನು ಬಡ ಬಂದ, ಆದಷ್ಟು ಹೊಡೆದ. ಆಮೇಲೆ ನಮ್ಮ ಟೀಮ್ ಡೇವಿಡ್ ಅಣ್ಣ ಅಂಕರು ಮೊದ್ಲಿನಂಗನ ಫಾರ್ಮ್ದಾಗ ಇದ್ದ, ಮಸ್ತ್ ಹೊಡೆದ. ಅವನು ಹೊಡೆದು ಹಾಕಿದ. ಅದಾದ್ಮೇಲೆ ಎಲ್ಲರೂ ಸೇರಿ ನಮ್ಮ ಇಡೀ ಟೋಟಲ್ ಎಷ್ಟು ಅಂತಂದ್ರೆ ಟೀಮಿಂದ 240 ರನ್ ಹೊಡೆದ್ರಿಪ್ಪ. ಅಂದ್ರೆ CSK ಜೊತೆ ಒಂದು 10 ರನ್ ಎಕ್ಸ್ಟ್ರಾ ಹೊಡೆದಿದ್ರೆ 250 ಆಗಿತ್ತು. ಇದೊಂದು 240 ರನ್ ಹೊಡೆದ್ರೆ 241 ಟಾರ್ಗೆಟ್ ಬಿದ್ದಿತ್ತು. ಆಮೇಲೆ ಏನಾಯ್ತು, ತಗೋಪ್ಪ ಬರಲಿ ಎಷ್ಟರ ಬರಲಿ ಅಂತೇಳಿ ಬಿಟ್ಕೊಟ್ವಿ. ಆಮೇಲೆ ಬಂದ್ರು ನೋಡ್ರಿಪ್ಪ ರೋಹಿತ್ ಶರ್ಮಾ ಮತ್ತು ಅವ್ರ ಕಡೆ ಯಾರು ಬಂದ್ರೆ ರೋಹಿತ್ ಶರ್ಮಾ ಮತ್ತು ಇನ್ನೊಬ್ಬ ಬಂದ್ರಿ ಪ್ಲೇಯರ್. ಅವರು ಬಂದಿಂದ ಶುರುವಾತ್ ಮ್ಯಾಚ್. ರೋಹಿತ್ ಅಣ್ಣ ಒಂದು ಸ್ವಲ್ಪ ಬಾಲ್ ಆಡ್ದಂಗೆ ಮಾಡಿ ಅವ್ನಿಗೆ ಸ್ವಲ್ಪ ಏನೋ ಇಂಜುರಿ ಆಯ್ತು. ಅದ್ರ ಸಂಬಂಧ ಹೊರಗೆ ಹೋಗ್ಬಿಟ್ಟ ಡಕೌಟ್ನಾಗ. ಅಂದ್ರೆ ಔಟ್ ಆಗಿಲ್ರಿ, ಹಂಗೆ ಏನೋ ಲಿವಿಂಗ್ ಹಾರ್ಟ್ ಅಂತೇನೆ ಹೇಳಿ ಹೊರಗೆ ಕಳಿಸಿದ್ರು ಅವನ್ನ. ಆದ್ಮೇಲೆ ಸೂರ್ಯಕುಮಾರ್ ಯಾದವ್ ಬಂದ. ಅವನು ಮಸ್ತ್ ಆಡಿದ್ರು. ಆಡಿ ಹಂಗೆ ಹಿಂಗೆ ಮಾಡಿ ಅವ್ರೇನು ಅಷ್ಟೇನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆಮೇಲೆ ಕ್ಯಾಪ್ಟನ್ ಬಂದ ನೋಡ್ರಿಪ್ಪ, ಮುಂಬೈ ಕ್ಯಾಪ್ಟನ್ ಬಂದ. ಯಾರಂದ್ರೆ ಹಾರ್ದಿಕ್ ಪಾಂಡ್ಯ ಬಂದು ಅವನು ಮಸ್ತ್ ಆಡಿದಾರೆ. ಗಿಚ್ ಆಡಿದ ಬಿಡ್ರಿಪ್ಪ. ಇನ್ನೊಂದು ಮಾತು ಹೇಳೋಂಗಿಲ್ಲ, ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ರೀ ಆಲ್ರೌಂಡ್ರು, ಮಸ್ಟ್ ಆಲ್ರೌಂಡ್ರಿ ನೀವು. ನಮ್ಮ ಇದ್ರೊಳಗೆ ಕ್ರಿಕೆಟಿಂಗ್ ಒಳಗೆ ಮಸ್ತ್ ಆಡಿದಾರೆ ಅವನು. ಆಡಿದ್ಮೇಲೆ ಅವನದು ಆಮೇಲಿನ ಎಲ್ಲ ವೈಡ್ ಕಡೆ ಹೊಂಟವಲ್ಲ, ಹಿಂಗೆ ಎಬ್ಸಕ್ಕೆ ಹೋದ. ಅದು ಲಾಸ್ಟ್ನೇಕ್ ಕ್ಯಾಚ್ ಹೋಗ್ಬಿಡುತ್ತೆ. ಅದು ಸೆಫರ್ಡ್ ಅನ್ನ ಹಿಡ್ದಾನ್ರಿ. ಮತ್ತು ನಮ್ಮ ರೋಮೋರಿಯೋ ಸೆಫರ್ಡ್ ಅಣ್ಣ ಮಸ್ತ್ ದೇವ್ರ ಸಿಗನ್ ಸಿಕ್ಬಿಟ್ಟ ನೋಡ್ರಿಪ್ಪ ನಮ್ಮ RCB ಟೀಮಿಗೆ. ಸೆಫರ್ಡ್ ಒಬ್ಬವ ಮತ್ತು ಟೀಮ್ ಡೇವಿಡ್ ಇಬ್ರು ದೈತ್ಯಾಕಾರದ ರಾಕ್ಷಸರು ಸಿಕ್ಕಂಗೆ ಆಗ್ಬಿಟ್ಟೈತೆ ನೋಡ್ರಿಪ್ಪ. ಮಸ್ತ್ ಆಡಿದ್ರೆ ಅವ್ರು. ಆದ್ಮೇಲೆ ಹಂಗೆ ಆಡ್ಕೊಂತ ಬಂದ್ರೆ ಲಾಸ್ಟ್ನೇಕ್ ನಮ್ಮ ಅವ್ರ ಟೀಮ್ ಬಗ್ಗೆ ಹೇಳೋದಂಕ್ರು ಏನಿಲ್ಲ ಬಿಡ್ರಿ. ಯಾಕಂದ್ರೆ ಅವ್ರು ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ಕೊಟ್ರೆ. ನಮ್ಮ ಹಂಗೆ ಫುಲ್ ಹೊಡಿಬಡಿ ಆಟನ ಆಡಲಿಲ್ಲ ಅವ್ರು. ಹಂಗೆ ಟಕು ಟುಕ್ಕು ಆಡಿದ್ರು. ಯಾರು ಎಷ್ಟು ಹೊಡೆದ್ರು ಅಂದ್ರೆ ಲೆಕ್ಕನೇ ಇಲ್ಲ. ಯಾಕಂದ್ರೆ ಅವ್ರು ಆಡಿದ್ದು ಹಂಗೆ ಆಡ್ಯಾರ. ಅದ್ರ ಸಂಬಂಧ ಮತ್ತೆ ಹೋಗ್ಬಿಡೋಣ ಸುಮ್ಮನಾದೀವಿ ಅವ್ರದ್ದು. ಅದಾದ್ಮೇಲೆ ಈಗ ಇನ್ನೊಬ್ಬ ನಮ್ಮ ರೊಮೋರಿಯೋ ಸೆಫರ್ಡ್ನಾಗ ಇನ್ನೊಬ್ಬ ಯಾರೋ ಬಂದಿದ್ರು. ಅವನದು ಹೆಸರು ಅಷ್ಟು ನೆನಪಿಲ್ಲ. ಅವನು ಫುಲ್ ಕರ್ರಗಿದ್ದ. ಅವನು ಮಸ್ತ್ ಆಡಾತಿದ್ದಾರೆ. ಲಾಸ್ಟ್ನೇ ಮಟನೂ ನಿಂತ ಅವನು. ಆದ್ರೆ ಏನು ಮಾಡ್ಬೇಕು, ಅವ್ರು ಆಲ್ರೆಡಿ ಟಕ್ಕು ಟುಕ್ಕು ಮಾಡಿ ಓವರ ಮುಗಿಸಿಬಿಟ್ಟಿದ್ರಲ್ಲ. ಲಾಸ್ಟ್ನೇಕ್ ಏನಾತಂತಂದ್ರೆ ಅವ ಅಣ್ಣನ ಹೊಡ್ಯಾಕತ್ತ. ಹಂಗಾದ ಗುಟ್ಟಾಗನ ಇವು ಹಾಕಾಕತ್ತಿದ್ದಾರೆ ನಮ್ಮ ಕಡೆ. ಅವ್ನು ಸ್ವಲ್ಪ ಕಾಲು ನೋವಾತಂಥೇಳಿ ನೆಕ್ಸ್ಟ್ ಬಾಲ್ ರೊಮೋರಿಯೋ ಸೆಫರ್ಡಿಗೆ ಕೊಟ್ರು. ಸೆಫರ್ಡ್ ಅಣ್ಣ ಹಾಕಿದ ಬಾಲ್ ಅವನ ಕ್ಯಾಚ್ ಹಿಡಿದ್ರು ಏನು ಉಪಯೋಗ ಆಗಲಿಲ್ಲ. ಯಾಕಂತಂದ್ರೆ ಅದು ನೋ ಬಾಲ್ ಆಗ್ಬಿಟ್ಟೈತಿ. ನೋ ಬಾಲ್ ಆದ್ರೆ ಬಿಡಪ್ಪ ಅಂತೇಳಿ ನೆಕ್ಸ್ಟ್ ಬಾಲ್ ಹಾಕ್ತಾನೆ, ನೋ ಬಾಲು ಹಾಕ್ತಾನೆ, ಅದು ವಿಕೆಟ್ ಆಗ್ತದೆ. ಅಂದ್ರೆ ಅದೇನು ನೋ ಬಾಲ್ ಇರ್ತದಲ್ಲ, ಕ್ಯಾಚ್ ಆಗಿಲ್ಲ. ಬಿಡ ಅಂತ ಬಿಟ್ವಿ. ಆದರೂ ಲಾಸ್ಟ್ನೇಕ್ ಏನಾದರೂ ಸುತ್ತಿ ಬಳಸಿ ಸುತ್ತಿ ಎಲ್ಲರಿಗೆ ಬಂದಂಗಾಗಿ ಮ್ಯಾಚ್ ನಾವು ಗೆದ್ವಿ. ಅವ್ರಂಗ್ರಿಗೆ ಹೊಡಿದಾಗಲಿಲ್ಲ. 240 ರನ್, 41 ಟಾರ್ಗೆಟ್ ಇದ್ರು ಹೊಡ್ಯೋಕ್ಕಾಗಲಿಲ್ಲ. ಬಡ ಗೆದ್ವಿ ನಾವು.
ಹೊಡೀರಿ ಹಲ್ಗಿ, ಬರೋಣಂತ ಮತ್ತೆ ಸಿಗೋಣಂತ. ಜೈ ಹಿಂದ್. ಹಂಗಾಗಿ ಇನ್ನೊಂದು ಹೇಳ್ಬೇಕಾಗಿತ್ತು, ನಾವು ಕಡಿ 3 ಮ್ಯಾಚ್ ಯಾರು ಆಡಿದ್ರಲ್ಲ ಆ ಮ್ಯಾಚಿಗೆ ನಾವು ರಿವ್ಯೂ ಕೊಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಅವ್ರು ಗಿತ್ರಿ ಹೋದ ವರ್ಷ ಡಿಫೆಂಡಿಂಗ್ ಚಾಂಪಿಯನ್ಸ್ ರೀ. ನಾವು ಎದಕ್ಕೆ ಹೇಳ್ಬೇಕು ಅವ್ರ ಬಗ್ಗೆ? ಯಾಕೆ ಇವತ್ತು ಹೇಳಕತ್ತೇನಂದ್ರೆ, ಹೋದ ಮ್ಯಾಚ್ ಸೋತಿದ್ರಲ್ಲ RR ಜೊತೆ, ಅದಕ್ಕೆ ಆ ಮ್ಯಾಚ್ ಸೋತಿದ್ದಕ್ಕೆ ಇನ್ನೊಬ್ರು ಯಾರು ಕೆಳಗಂದ್ರೆ ಗೊತ್ತಾಗಿರ್ಬೇಕು, ಅವ್ರು ಭಾಳ ಹಾರಾಡಿದ್ರು. ಅದ್ರ ಸಂಬಂಧ ಇವತ್ತು ವಿಡಿಯೋ ಮಾಡತ್ತೀನಿ. ನಾವು ಸೋತ್ರು ಎಲ್ಲಿರ್ಬೇಕು ಅಲ್ಲೇ ಅದೇ, ನೀವು ನಮ್ಮ ಬಗ್ಗೆ ಮಾತಾಡಿದ್ರೆ ಎಲ್ಲಿರ್ಬೇಕು ಅಲ್ಲೇ ಅದೇ ಕೆಳಗೆ. ಬಾತ್ ಸಿಗೋಣಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.